ನಾನು ಬ್ರೀಫ್ ಮಾಡೋದೇನಂದ್ರೆ, ಜಸ್ಟಿಸ್ ಕ್ಯಾನ್ ಬಿ ಡಿಲೇಡ್ ಬಟ್ ನಾಟ್ ಡಿನೈಡ್. ಡಿಲೇ ಆಯಿತು, ಡಿನೇ ಆಗಲಿಲ್ಲ, ಸಿಕ್ಕಿದೆ, ನ್ಯಾಯ ನಮ್ಮ ಪರ ಆಗಿದೆ. ಏನೇನು ಲೋಪದೋಷಗಳಿದೆಯೋ ಎಲ್ಲ ನ್ಯಾಯಾಲಯ ಗಮನಕ್ಕೆ ತಂದಿದ್ವಿ. ನ್ಯಾಯಾಲಯ ಅದನ್ನು ಗಮನಿಸಿ ಈ ವಿಡಿಯೋ ಕ್ಲಿಪ್ಪಿಂಗ್ಸು, ನಮ್ಮ ಎಲೆಕ್ಷನ್ ಕೌಂಟಿಂಗ್ ಪ್ರೊಸೀಡಿಂಗ್ನ ವಿಡಿಯೋ ಕ್ಲಿಪ್ಪಿಂಗ್ಸು ಏನು ಮಿಸ್ಸಿಂಗ್ ಆಗಿದೆ ಅದರ ವಿರುದ್ಧ ಅಂದಿನ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ವಿರುದ್ಧ ಸ್ಟ್ರಿಕ್ಚರ್ಸ್ ಪಾಸ್ ಮಾಡಿದ್ದಾರೆ. ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ. ಆಮೇಲೆ ಏನು 17C ಫಾರಂ 113 ಸಿಗ್ನೇಚರ್ಸ್ ಮಿಸ್ಸಿಂಗ್ ಆಗಿದೆ, ಅದನ್ನು ಕೂಡ ಗಮನಿಸಿ ನಾವು ರೀಕೌಂಟಿಂಗ್ ಕೇಳಿದ್ವಲ್ಲ ಅದನ್ನು ಇವರು ಆರ್ಡರ್ಸ್ ಪಾಸ್ ಮಾಡದೆ ಏನು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಿದ್ರು, ಇದನ್ನೆಲ್ಲ ಗಮನಿಸಿ ಈ ಎಲೆಕ್ಷನ್ನೇ ಅಸಿಂದು ಅಂತ ಘೋಷಣೆ ಮಾಡಿದ್ದಾರೆ. ಎಲೆಕ್ಷನ್ನ ಸೆಟಿಸೈಡ್ ಮಾಡಿದ್ದಾರೆ. ನಮಗೆ 4 ವಾರಗಳ ಒಳಗಡೆ ಕೌಂಟಿಂಗ್ ಆಗಬೇಕು ಅಂತ ಆದೇಶ ಮಾಡಿದೆ. ಅವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ 1 ತಿಂಗಳ ಕಾಲ ಟೈಮ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಇಲ್ಲಿ ಏನು ಕಳ್ತನ ಆಗಿದೆ, ಮತಗಳ್ತನ ಅಂತೇನು ಹೋರಾಟ ಮಾಡಕ್ಕೆ ಬಂದಿದ್ರಲ್ಲ ಮಾದೇಪುರದಲ್ಲಿ, ಅದಾಗಿರೋದು ಮಾಲೂರಲ್ಲಿ ಅಂತ ಇಡೀ ರಾಷ್ಟ್ರಕ್ಕೆ ಗೊತ್ತಾಗ್ತದೆ. ಏನು ಇವರು ಈ ಡೆಮೋಕ್ರಸಿ ಅನ್ನೋದನ್ನ ಮರ್ಡರ್ ಮಾಡಕ್ಕೆ ಕೊಟ್ಟಿದ್ದಾರೆ. ನಾವು ಏನು ಈ 3 ಲಕ್ಷ 4 ಲಕ್ಷ ಜನ ವೋಟರ್ಸ್ ಇದ್ದಾರೆ, ಅವರ ಭಾವನೆಗಳನ್ನೆಲ್ಲ ಮುಚ್ಚಾಕಿ ಈ ಎಲೆಕ್ಷನ್ಗಳನ್ನ ಫೆಸ್ಟಿವಲ್ ಆಫ್ ಡೆಮೋಕ್ರಸಿ ಅಂತ ಏನಂತೀವಿ ಅದನ್ನು ತುಳಿದು ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಈ ಒಂದು ಕೆಟ್ಟ ಕೆಲಸ ಮಾಡಿರೋ ವಿರುದ್ಧ ನಾವು ಹೋರಾಟಕ್ಕೆ ಕೊಟ್ಟಿರೋದು. ನಾನು MLA ಆಗಬೇಕು ಅಂತಲ್ಲ, ಇಂಥ ಕಚಡ ಕೆಲಸ ಮಾಡಿದವ್ರನ್ನ ಕಾನೂನು ರೀತಿ ಶಿಕ್ಷೆಗೊಳಗಾಗ್ಬೇಕು ಇವರೆಲ್ಲ ಅನ್ನೋ ಉದ್ದೇಶದಿಂದ ಈ ಕಾನೂನು ಹೋರಾಟ. ಯಾರೇ ಅಧಿಕಾರಿಗಳಿರಲಿ, ಒಂದು ಈ ಜನರ ಭಾವನೆಗಳ ವಿರುದ್ಧ, ನಮ್ಮ ಸಂವಿಧಾನದ ವಿರುದ್ಧ, ನಮ್ಮ ಲಾ ಆ್ಯಂಡ್ ಆರ್ಡರ್ ವಿರುದ್ಧ ಭಯ, ಆಮೇಲೆ ಗೌರವ ಇಲ್ಲದೆ ಮಾಡೋವಂಥವ್ರನ್ನ ಜೈಲ್ಗೆ ಕಟ್ಟಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಇವತ್ತು ಜಯ ಸಿಕ್ಕಿದೆ ನಮಗೆ. ಈ 4 ವಾರಗಳೊಳಗಡೆ ಏನು ಕೌಂಟಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ, ಕೌಂಟಿಂಗ್ ಆದರೆ 100% ನಮಗೆ ಆಶಾವಾದಿಯಾಗಿದ್ದೀನಿ, ನಾವು ಗೆದ್ದೇ ಗೆಲ್ತೀವಿ ಅಂತ. ಚಪ್ಪಾಳೆ ತಗ್ಬೇಡ್ರಿ ಅಂತ. ಇನ್ನೇನಾರ ಇದ್ರೆ ನೀವು ಹೇಳ್ಬೇಕು. ಪೂರ್ತಿ ಡಿಲೇ ಆದ್ರೆ 1 ತಿಂಗಳೇ ಟೈಮ್ ಕೊಟ್ಟಿರೋದು. ಸುಪ್ರೀಂ ಕೋರ್ಟ್ ಅಲ್ಲ, ಇಲ್ಲಿ ನಮ್ದು ಆರ್ಡರ್ ಆಗ್ಬಿಟ್ಟಿದೆ. 1 ತಿಂಗಳ ಒಳಗಡೆ ಇವರು ಅದ್ರ ಆರ್ಡರ್ ತಪ್ಪ ಅನ್ನೋದು ಹೇಳ್ಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋಗ್ತದೆ. ಎಲ್ಲರೂ ಹಂಗೆ ಇರ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳೋದು ತಪ್ಪಿಲ್ಲ. ನಾನು ಅವತ್ತಿನ ದಿನ ಸ್ಪಾಟ್ ಅಲ್ಲಿ ಇರ್ಲಿಲ್ಲ, ಎಣಿಕೆ ದಿನ ಆಮೇಲೆ ಬಂದಿದ್ದು, ಪ್ರಕಟ ಆದ್ಮೇಲೆ ನಾನು ಬಂದಿದ್ದು ಫಲಿತಾಂಶ ಅಂತ ಅವ್ರು ಹೇಳ್ತಾರೆ. ನಾವೇನು ಇದೀರಿ ಅಂತ ಹೇಳಿದ್ವಿ. ಈಗ ಅವ್ರ ಅಧಿಕಾರಿಗಳು ಮಾಡಿರೋದು, ಅನೌನ್ಸ್ ಮಾಡಿರೋ ಅಧಿಕಾರಿಗಳು. ಸಿದ್ದರಾಮಯ್ಯನವರು ಅಲ್ಲಿಂದ ಫೋನ್ ಮಾಡಿದ್ರೆ, DK ಶಿವಕುಮಾರ್ ಅಲ್ಲಿಂದ ಫೋನ್ ಮಾಡಿದ್ರೆ DC ಸ್ಪಾಟ್ಗೆ ಬರ್ಬೇಕಂತ ಇದೆಯಾ? ಫೋನ್ಗಳು ಇದೆಯಲ್ಲ, ಈಗ ಸ್ಪಾಟ್ಗೆ ಹೋಗಿ ಮಾಡೋಕ್ಕಲ್ಲ, ಹೊಟ್ಟೋಗಿದೆ. ಈಗ ಫೋನ್ ಇದೆಯಲ್ಲ, ಅದರಲ್ಲೇ ಮಾತಾಡ್ತಾರೆ. 130 ಸೀಟ್ ಬಂದಿದೆ, ನೆಕ್ಸ್ಟ್ ನಿಮ್ಗೆಲ್ಲ ಅನುಕೂಲ ಆಗ್ಬೇಕಂದ್ರೆ ನಾನು ಹೇಳ್ದಂಗೆ ಮಾಡ್ರಿ ಅಂತ ಹೇಳಿರ್ತಾರೆ. ಸಹಜ ಅಲ್ವಾ? ನಮ್ದು ಇದ್ದಿದ್ದು ಯಾವ ಎಲೆಕ್ಷನ್ನು 11 ಗಂಟೆಗೆ ಕ್ಲೋಸ್ ಆಗಬೇಕಾಗಿತ್ತು, ಅನೌನ್ಸ್ ಮಾಡಬೇಕಾಗಿತ್ತು. ನಮ್ದು ಅನೌನ್ಸ್ ಮಾಡಿದ್ದು ಯಾವಾಗ? 5 ಗಂಟೆ, 5:30, 6 ಗಂಟೆಗೆ. ರೀಕೌಂಟಿಂಗೇ 2 ಅವರಲ್ಲಿ ಮುಗ್ದೋಗ್ತಾ ಇತ್ತು. ಯಾಕೆ ಮಾಡಲಿಲ್ಲ? ನಾವು ಕೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, 10 ಸತಿ ಕೇಳಿದ್ವಿ, ಯಾಕೆ ಮಾಡಲಿಲ್ಲ? ಅಷ್ಟೊತ್ತಿಗಾಗಲೇ ಕಾಂಗ್ರೆಸ್ ಸರ್ಕಾರ 133 ಏನೋ ಬಂದ್ಬಿಟ್ಟಿತ್ತು. ಎಷ್ಟು ಫೋನ್ಗಳಾಗಿರ್ಬೋದು, ಎಷ್ಟು ಫೋನ್ಗಳು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಂತ ಊಹೆ ಮಾಡ್ತಾ ಇದ್ದೀನಿ. ಅದಕ್ಕೆ ಪುಷ್ಟಿ ಕೊಡಂಗೆ ಎಲ್ಲ ಇಷ್ಟು ದಿನ ಆದಮೇಲೆ ವಿಡಿಯೋಸ್ ಮಿಸ್ಸಿಂಗ್ ಆಗ್ತದೆ. 17C ಫಾರಂ ಅಲ್ಲಿ ಸಿಗ್ನೇಚರ್ಸ್ ಇರೋದಿಲ್ಲ. ಈಗ ಕೋರ್ಟ್ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರೋದು ಅಧಿಕಾರಿಗಳು ಏನ್ ಹೇಳ್ಬೋದು? ನನಗೆ ಒಬ್ಬರೊಬ್ಬರು ನನಗೆ ಸಂಬಂಧ ಇಲ್ಲ ಅಂತಾರೆ. ಆ ಕಂಪ್ನಿಯವ್ರು ಹೇಳ್ತಾರೆ ಇವ್ರು ಕೊಟ್ಬಿಟ್ಟಿದೀವಿ ಅಂತ. ಈಗ ದುಡ್ಡು ಅವ್ರು ತಗೋತಾರೆ. ಇಷ್ಟು ಕ್ಯಾಮ್ರಾಗಳು 30-50 ಕ್ಯಾಮ್ರಾ ಇಟ್ಟಿರ್ತಾರೆ ಅಂತ ಕಡೆ ವಿಡಿಯೋ ಮಾಡಿದ್ರೆ ದುಡ್ಡು ಕೊಟ್ರೆ ತಾನೇ ಅವ್ರು ಕೊಡೋದು ಆರ್ಡರ್ ಟೇಸ್ಟು.
ಏನಾಯ್ತು ಹಾರ್ಡ್ ಡಿಸ್ಕ್? ಒಬ್ಬ ಕಾಮನ್ ಮ್ಯಾನಾ ಏನೋ ಗೊತ್ತಿಲ್ಲದೆ ದುಡ್ಡು ಕೊಟ್ಬಿಟ್ಟೆ ಅಂತ ಹೇಳಕ್ಕೆ? ಅವತ್ತಿನ ಡಿ ಸಿ ಅವ್ರ ಜವಾಬ್ದಾರಿ ಇದು. ಅವ್ರ ಅಕೌಂಟ್ಗೆ ದುಡ್ಡು ಹೋಗಿದೆ, ದುಡ್ಡು ಹೋದ್ಮೇಲೆ ಹಾರ್ಡ್ ಡಿಸ್ಕ್ ಇರ್ಬೇಕಲ್ಲ ಇವ್ರ ಹತ್ರ, ಎಲ್ಲೋಯ್ತು? ಇಲ್ವಲ್ಲ, ಸ್ಟ್ರಾಂಗ್ ರೂಮ್ ಅಲ್ಲಿ ಮಿಸ್ಸಿಂಗ್. ಇನ್ನು ಇನ್ವ್ಯಾಲಿಡ್ ಓಡಿಸಿದೆ 200 ಚಿಲ್ಲರೆ. ಅದು ಯಾವ ತರ ಇನ್ವ್ಯಾಲಿಡ್ ಮಾಡಿದ್ದಾರೆ, ಅದನ್ನ ವ್ಯಾಲಿಡ್ ಮಾಡ್ಬೋದಾ ಅದನ್ನು ಬೇರೆ ಚೆಕ್ ಮಾಡಬೇಕು. ಪೋಸ್ಟಲ್ ಬ್ಯಾಲೆಟ್ಸ್, EVM ಅಲ್ಲಿ ಇನ್ವ್ಯಾಲಿಡ್ ಆಗಲ್ಲ, ನೋಟಾ ಪೋಸ್ಟಲ್ ಚಿಲ್ಲರೆ ಇದೆ. ಕೆಲವು ಕಡೆ ಒಂದು ಮಾನದಂಡ ಉಪಯೋಗಿಸ್ಕೊಂಡಿದ್ದಾರೆ, ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಇಲ್ಲ ಅಂದ್ರೂ ವೋಟ್ ಮಾಡಿದ್ರೆ ಅದನ್ನ ಕನ್ಸಿಡರ್ ಮಾಡ್ರಿ ಅಂತ, ಮತ್ತೆ ಅದು ನಮಗೆ ಆಡ್ ಆಗ್ತದೆ. ಸರ್ ನೀವು ಕೌಂಟಿಂಗ್ ಎಲ್ಲ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳಿದ್ರೆ ಮತ್ತೆ ಮಿಸ್ ಎಲ್ಲ ಹೇಳದ್ ಕೇಳಿ, ಕೌಂಟಿಂಗ್ ಟೋಟಲ್ ಕರೆಕ್ಟ್ ಆಗಿರುತ್ತೆ, ನಂಬರ್ ಆಫ್ ವೋಟ್ ಪೋಲ್ಡ್ ಕರೆಕ್ಟ್ ಆಗಿರುತ್ತೆ. ಇಂಡಿಪೆಂಡೆನ್ಸ್ ಹತ್ತು ಜನ ಇರುತ್ತೆ ಅಂತ ಇಟ್ಕೊಳ್ಳಿ, ಅವ್ರಿಗೆಲ್ಲ 20, 30, 40 ವೋಟ್ ಇರ್ತದೆ. ಅವ್ರದ್ದು ತೆಗ್ದು ನನಗೆ ಹಾಕ್ಬಿಟ್ರೆ ಅವ್ರನ್ನ ಕೇಳೋರಿಲ್ಲ, ಅವ್ರಿಗೆ ಯಾರು ಏಜೆಂಟ್ಸ್ ಇರಲ್ಲ. ಟೋಟಲ್ ಮಾಡಿದ್ರೆ ಕರೆಕ್ಟಾಗೇ ಬರುತ್ತೆ. ಟ್ಯಾಬ್ಯುಲೇಷನ್ ಟೈಮಲ್ಲಿ ಆಗುತ್ತೆ. ಈ ತರ ಎಷ್ಟಾಗಿದೆ? ಜಾಸ್ತಿ ಆಗಿದೆ. ನನಗೆ ಇಲ್ಲಿನ ಅಧಿಕಾರಿಗಳು ಮಾಹಿತಿ ಕೊಟ್ಟಿರೋ ಪ್ರಕಾರ 300 ಚಿಲ್ಲರೆ ಹೋಟೆಲ್ ಗೆಲ್ತೀರಾ ಅಂತ ಹೇಳ್ತಾರೆ. ನಾನು ಎಲೆಕ್ಷನ್ ಹಾಲ್ಗೆ ಬರ್ಬೇಕಾದ್ರೆ 108 ಹೋಟೆಲ್ ಗೆದ್ದಿದ್ದಾರ ಅಂತೇಳಿ ನನಗೆ ಅನೌನ್ಸ್ ಮಾಡಿ ಕರ್ಕೊಂಡಿದ್ದು ನಮ್ಮ ಕಾರ್ಯಕರ್ತರೆಲ್ಲ ಹೇಳಿ. ಆಮೇಲೆ ಬರ್ತಾ 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 5 ಅವರ್ ಡಿಲೇ ಆಗುತ್ತೆ ಅನೌನ್ಸ್ ಮಾಡೋಕ್ಕೆ. ಈಗ ಅವ್ರು ಗೆದ್ದಿದ್ರು 248 ಹೋಟೆಲ್ ಗೆದ್ದಿದ್ದಿದ್ರೆ 11 ಗಂಟೆಗೆ ಅನೌನ್ಸ್ ಮಾಡಬೇಕಾಯ್ತು. ಜಿಲ್ಲೆ ಪೂರ್ತಿ ಅನೌನ್ಸ್ ಆಯಿತು, ನಮ್ಮದು ಮಾತ್ರ ಅನೌನ್ಸ್ ಆಗಲಿಲ್ಲ. ಆಮೇಲೆ ನಾವು ಅರ್ಜಿ ಕೊಡ್ತೀವಲ್ಲ ರೀಕೌಂಟಿಂಗಿಗೆ, ಅದ್ರ ಮೇಲೆ ಆರ್ಡರ್ ಪಾಸ್ ಮಾಡಿ ಆಮೇಲೆ ಎಲೆಕ್ಷನ್ದು ರಿಸಲ್ಟ್ ಘೋಷಣೆ ಮಾಡಬೇಕು. ಇವರು ನಾವು ಕೊಟ್ಟಿರೋ ಅರ್ಜಿದು ಆರ್ಡರ್ ಪಾಸ್ ಮಾಡಿರೋದು 4 ದಿನ ಆದಮೇಲೆ. ಅದು ಇಲ್ಲಲ್ಲ, ಅಲ್ಲೆಲ್ಲ ಗೌರಿಬಿದನೂರ್ ಹತ್ರ ಅವ್ರ ಮನೇಲಿ ಇರ್ತಾರೆ ಕುಮಾರಸ್ವಾಮಿ ಅವರು, ಅವ್ರ ಮನೆಗೆ ಹೋಗಿ ಆರ್ಡರ್ ಇಸ್ಕೊಂಡ್ ಬಂದಿದ್ದು ನಾವು, ರಿಟರ್ನಿಂಗ್ ಆಫೀಸರ್. 4 ದಿನ ಆದಮೇಲೆ ನಮ್ಮ ಅರ್ಜಿ ಇಟ್ಕೊಂಡು ಎಲೆಕ್ಷನ್ ರಿಸಲ್ಟ್ನ ಘೋಷಣೆ ಮಾಡಂಗಿಲ್ಲ ಅವರು. ಇದೆಲ್ಲ ಗಮನಕ್ಕೆ ತಂದು ನ್ಯಾಯಾಲಯ ಇದನ್ನೆಲ್ಲ ನೋಡಿ ರೀಸೆಂಟ್ ಆಗಿ ಚಂಡೀಗಢದೊಂದು ಎಲೆಕ್ಷನ್ ಆಯ್ತು, ಗ್ರಾಮ ಪಂಚಾಯತ್ ಇದು, ಸುಪ್ರೀಂ ಕೋರ್ಟ್ ಅಲ್ಲಿ ಕೌಂಟಿಂಗು ಅಲ್ಲೇ ಆಯ್ತು ಅನ್ಸುತ್ತೆ, ಸುಪ್ರೀಂ ಕೋರ್ಟ್ ಹಾಲಲ್ಲೇ ಸೋತ್ ಬಿಟ್ಟಿರ್ತಾರೆ. ಗ್ರಾಮ ಪಂಚಾಯತಿಲಿ ಕನೆಸಿದ್ರೆ 58 ಟೋಟಲ್ ಗೆಲ್ತಾರೆ. ಹಾಗಾಗಿ ಇಲ್ಲಿ ಇವರು ಆಡ್ತಾರೆ. ನಮಗೆ ಈ ಅನುಮಾನಾಸ್ಪದವಾಗಿ ನಡ್ಕೋತಾ ಇರೋದು, ಗಲಾಟೆಗೆ ಹೋಗೋದು, ಅಲ್ಲಿ ಆಫೀಸರ್ಸ್ನೆಲ್ಲ ಬೇಕಂತ ಆಬ್ಸೆಂಟ್ ಮಾಡಿಸಿದ್ರು. ಕೆಲವು ಎಷ್ಟೋ ಸಲ ಬರಲಿಲ್ಲ ಸಾಕ್ಷಿಗಳು ಹೇಳಕ್ಕೆ. DC ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ, ಕುಮಾರಸ್ವಾಮಿ ಅವ್ರು ಹೇಳಿಕೆ ಕೊಟ್ಟಿರೋ ರೀತಿ, ಎಲೆಕ್ಷನ್ ಆಫೀಸರು, ಇದೆಲ್ಲ ತುಂಬ ಅನುಮಾನ. ಇದನ್ನೆಲ್ಲ ಗಮನಿಸಿ ಅವರು ಕೋರ್ಟ್ಗೆ ಮನವರಿಕೆ ಆಗಿ ಈ ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ, ಕರೆಕ್ಟಾಗಿ ನಡೆದಿಲ್ಲ, ಸಾಕಷ್ಟು ಲ್ಯಾಪ್ಸಸ್ ಇದೆ, ಲೋಪದೋಷಗಳಿದೆ, ಅದಕ್ಕೆ ಅಸಿಂದು ಮಾಡಿರೋದು. 113 ನಮ್ಮ 17 ಚೀಪರಲ್ಲಿ ನಮ್ಮ ಸಿಗ್ನೇಚರ್ಸೇ ಇಲ್ಲ, ನಮ್ಮ ಏಜೆಂಟ್ ಸಿಗ್ನೇಚರ್ಸ್. ಅವ್ರು ಟ್ಯಾಬ್ಯುಲೇಷನ್ ಮಾಡಬೇಕಾದ್ರೆ ಏನು ಬೇಕೋ ಬರ್ಕೋಬೋದು, ನಾವು ಅದನ್ನು ತೋರಿಸಿದ್ದೀವಿ. ಇಂಡಿಪೆಂಡೆಂಟ್ಸು 10-15 ಜನ ಇಂಡಿಪೆಂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಇರ್ತಾರೆ, 20 ಓಟು 30 ಓಟು 40 ಓಟ್ ತಗೊಂತೀನಿ ಅಂತ. ಅದನ್ನೆಲ್ಲ ಇವ್ರಿಗೆ ಗೆದ್ದಂಥವ್ರಿಗೆ ಹಾಕಿದ್ರು ಟೋಟಲ್ ಕರೆಕ್ಟಾಗೆ ಬರುತ್ತೆ. ಯಾಕಂದ್ರೆ ಇಂಡಿಪೆಂಡೆಂಟ್ಸ್ಗೆ ಕೇಳೋರು ಇರಲ್ಲ, ಏಜೆಂಟ್ಸ್ ಇರಲ್ಲ. ಕೆಲವರೆಲ್ಲ ನಾಮಕಾವಸ್ಥೆ ಹಾಕ್ಬಿಟ್ಟಿರ್ತಾರೆ. ಆ ವೋಟ್ಸ್ ಎಲ್ಲ ಕೆಲವು ಕಡೆ ಮೋಸ ಆಗಿದೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನೇ ನಾವು ಅವತ್ತು ಕೇಳಿದ್ದು. ಆಮೇಲೆ ಇದನ್ನೆಲ್ಲ ಪುಷ್ಟಿ ಕೊಡೋ ರೀತಿಲಿ ಏನಂದ್ರೆ, ಇಷ್ಟು ನಡೆದಿರೋಂಥ ಕೆಲಸಕ್ಕೆ ವಿಡಿಯೋ ಇರುತ್ತೆ, ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ, ಅದೇ ನಾಶ ಮಾಡಿದ್ದಾರೆ. ಹಂಗಾಗಿ ಅಲ್ಲೇ ಕಳ್ತನ ಆಗಿರೋದು. ಮಾರ್ಜಿನ್ ಆಫ್ ವೋಟ್ಸ್ ತುಂಬ ಕಡಿಮೆ ಇದೆ. ಆಮೇಲೆ ಇನ್ವ್ಯಾಲಿಡ್ ವೋಟ್ಸು 200 ಆಡಿದೆ. ನಮಗೆ ಒಂದು ಬೂತಲ್ಲಿ 1 ವೋಟ್ ಈ ಕಡೆಯಿಂದ ಆ ಕಡೆ ಹೋದ್ರೂ ನಾವು 300 ವೋಟಲ್ಲಿ ಗೆಲ್ತೀವಿ. ಹಾಗೆ ಎಲ್ಲಿ ಕಳ್ತನ ಆಗಿದೆ ಅನ್ನೋದು ನಿಖರವಾಗಿ ಹೇಳೋಕ್ಕಾಗ್ತಾಯಿಲ್ಲ. ಏನೇನು ಪರ್ಮಿಟೇಷನ್ ಕಾಂಬಿನೇಷನ್ಸ್ ಏನೇನಿದೆ, ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ವಿ. ನಮಗೆ ಎಲ್ಲಿ ಅನುಮಾನ ಮೂಡೋದು ಅಂದರೆ, ಒಬ್ಬ IAS ಆಫೀಸರ್ಸು ಇಷ್ಟು ವಿಡಿಯೋ ಒಂದಲ್ಲ ಒಂದು 20-30 ಕ್ಯಾಮ್ರಾಸ್ ಇರುತ್ತೆ ಅಂದ್ಕೊಂಡಿದ್ದೀವಿ. ಅಷ್ಟರದ್ದು ಹಾರ್ಡ್ ಡಿಸ್ಕೆ ಮಿಸ್ಸಿಂಗು ಅಂತ ಹೇಳಿದ್ರೆ ಅನುಮಾನ ಬರೋದು ಸಹಜ ಅಲ್ವಾ? ಅದು ನ್ಯಾಯಾಲಯ ಗಮನಕ್ಕೆ ಬಂದು ಎಲೆಕ್ಷನ್ ರೀಕೌಂಟಿಂಗ್ ಮಾಡಬೇಕು, ಎಲೆಕ್ಷನ್ ಕೌಂಟಿಂಗ್ ನಡೆದಿಲ್ಲ, ಇದು ಅದಕ್ಕೆ ಅಸಿಂದು ಅಂತ ಮಾಡಿದ್ರು. ಆಮೇಲೆ ಇಲ್ಲ, ಅದೇ 1 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ.
4 ವಾರ, ಆಮೇಲೆ ಇರಲ್ಲ. 4 ವಾರ ಮಾತ್ರ ಶಾಸಕ ಸ್ಥಾನ ಇರ್ತದೆ, ಆಮೇಲೆ ಇರಲ್ಲ. ಅಪೀಲ್ ಹೋಗೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಅವ್ರು ಹೋಗಲ್ಲ ಅಂತ ಹೇಳೋರಲ್ಲ. ಸುಪ್ರೀಂ ಕೋರ್ಟ್ ಹೋಗ್ತಾರೆ. ನೀವ್ ಹೇಳಿದ್ರೆ ರೀಕೌಂಟಿಂಗ್ ಮಾಡೋಣ ಅಂತ ಅವ್ರಂತ. ಅಲ್ಲ ಸರ್, ಸುಪ್ರೀಂ ಕೋರ್ಟ್ ಹೋಗಿ ಚಾಲೆಂಜ್ ನಮ್ಗೆ ಶಾಕ್ ಆಗಿದೆ ತೀರ್ಪು ಅಂತ ಬರೀ ಮರು ಎಣಿಕೆ ಆದ್ರೆ ಆಯ್ತು. ಇಷ್ಟ ದಿನ ಯಾಕೆ ಮಾಡಿದ್ರು ಮತ್ತೆ? ಮೊದ್ಲೇ ನಸಿಂದು ಮಾಡಿರ್ಲಿಲ್ವಲ್ಲ. ನಾನು ಕೋರ್ಟ್ಗೆ ಹೋದಾಗ ನಸಿಂದು ಆಗಿರ್ಲಿಲ್ಲ. ನಾನು ಕೋರ್ಟ್ ಬೇಡಪ್ಪ, ನಾನು ಕರೆಕ್ಟಾಗಿ 248 ಟೋಟಲೇ ಗೆಲ್ತೀನಿ, ನಿಮ್ಮ ಪಾಡ್ ನೀವು ಕೌಂಟಿಂಗ್ ಮಾಡ್ಕೊಳ್ಳಿ ಅಂದ್ರೆ ನಾವು ಕೌಂಟ್ ಮಾಡ್ಬೋದಾ? ಯಾರೋ ಆಫೀಸರ್ಸ್ ತಾನೇ ಬಂದು ಕೌಂಟ್ ಮಾಡೋದು. ಹೇಳೋದೊಂದು ಮಾಡೋದೊಂದಾಗಿದೆ ಅಲ್ವಾ? ನಿಮ್ಗಳ ಮುಂದೆ ಎಲ್ಲ ಹಂಗೆ ಹೇಳೋದು. ಈಗ ಸಿಂಧು ಈಗಲೂ ರೀಕೌಂಟಿಂಗ್ ಆಗ್ಬೋದಲ್ಲ. ರೀಕೌಂಟಿಂಗ್ ಆದ್ಮೇಲೆ ಅವರೇ MLA ಆಗ್ತಾರೆ. 248 ಗ್ಯಾರಂಟಿ ಇದೆಯಲ್ಲ, ಭಯ ಯಾಕೆ? ನಮಗೇನೋ ಸೋತಿದ್ದೀವಿ, ಆಶಾವಾದಿಯಾಗಿದ್ದೀವಿ, ಒಂದು ಚಾನ್ಸು ಅಂತ ಕೇಳ್ಬೋದು. ಗೆದ್ದಿರೋರ್ಗೆ ಇನ್ನೂ ಖುಷಿ ಅಲ್ವಾ? ಇನ್ನೊಂದ್ಸಲಿ ಆಗ್ಲಿ, ಇನ್ನೊಂದ್ಸಲಿ ಗೆಲ್ಬೋದು. ಸಿಂಧು ಮಾಡಿರೋದು ಅವ್ರಿಗೆ ಬೇಸರ ಅಂತಿದೆ. ಸಿಂಧು ಮಾಡಿರೋದು ಬೇಸರ ಅಂತ ಮರುವಣಿಕೆ ಆಗಿರೋದು. ಈಗ ಇದ್ದಿ ಎಲೆಕ್ಷನ್ ಒಬ್ಬ MLA ಇದ್ದಿ ಹಂಗೆ ಇದ್ದಿ ಕೌಂಟ್ ಮಾಡಕ್ ಆಗಲ್ಲ ಅನ್ಸುತ್ತೆ ನನಗೂ. ವಿಡಿಯೋ ಸಾಕ್ಷಿ ಇಲ್ಲ ಅಂದಾಗ ಮರು ಎಣಿಕೆ ಹಿಂಗೆ ಇರುತ್ತಲ್ಲ, EVM ಇದೆಯಲ್ಲ, ಸಿಂಧು ಅಂತ ಆಲ್ರೆಡಿ ಹೇಳಿರ್ತಾರಲ್ಲ ಸರ್. ಅಂದ್ರೆ ಈಗ ಆಲ್ರೆಡಿ ಲೋಪ ಆಗಿದೆ ಅನ್ನುವಂಥದ್ದು ತಮ್ಮದು ವಾದ ಇರುತ್ತೆ. ಸದ್ಯದ ಹಿಂಗೆ ಮರು ಎಣಿಕೆ ಆಗುತ್ತೆ ಅಂತ ಸಿಂಧುನೇ ಮಾಡ್ತಾರ ಅಂತ. ಅಲ್ಲ, ನೀವು ಹೇಳೋದು ಎಲೆಕ್ಷನ್ನೇ ಇದಲ್ಲ. ಎಲೆಕ್ಷನ್ ನಲ್ಲಿ ಲ್ಯಾಪ್ಸಸ್ ಆಗಿದೆ, ಬಟ್ ಮೆಷಿನ್ಸ್ ಇದೆಯಲ್ಲ ನಾವೆಲ್ಲಲ್ವ ಕಂಟೆಂಟ್ ಇರೋದು ಅಲ್ತಾನೆ. ಶಿಕ್ಷೆ ಏನಾಗುತ್ತೆ? ಶಿಕ್ಷಣ ಏನಾಗುತ್ತೋ ಕಾನೂನಲ್ಲಿ ಏನಿದೆ ಗೊತ್ತಿಲ್ಲ. ನನ್ನ ಉದ್ದೇಶ MLA ಆಗಬೇಕು ಅಂತಲ್ಲ. ಇಂಥ ಕಾನೂನು ಬಾಹಿರ ಕೆಲಸಗಳು, ನಾವೇನು ಮತಗಳ್ಳತನ ಅಂತ ಏನು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರಲ್ಲ, ಎಲ್ಲಾಗಿದೆ ಅಂದ್ರೆ ಅದು ಮಾಲೂರಲ್ಲಾಗಿದೆ ಅಂತ ನಾನು ಹೇಳಿದ್ದೆ. ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ಕಾನೂನು ಬಗ್ಗೆ ಗೌರವ, ಕಾನೂನು ಬಗ್ಗೆ ಭಯ ಇಲ್ಲ ಅಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಯಾರು ನ್ಯಾಯವಾಗಿ ನೆಮ್ಮದಿಯಿಂದ ಬದುಕಕ್ಕೆ ಆಗಲ್ಲ. ನಮ್ಮಂಥ ಭ್ರಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಸೇರಿ ಹಾಳು ಮಾಡಿ ಇಟ್ಬಿಟ್ಟಿದ್ದೀವಿ ಸೊಸೈಟಿನ. ಅಂಥ ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳು ಜೈಲಿಗೆ ಹೋಗ್ಬೇಕನ್ನೋ ಉದ್ದೇಶನೇ ಈ ಹೋರಾಟ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದನ್ನೆಲ್ಲ ಇನ್ನೂ ತನಿಖೆ ಮಾಡಿಸಿ ಆ ಟ್ಯಾಬ್ಯುಲೇಷನ್ ಇರ್ಬೋದು, ಒಳಗಡೆ ಮಾಡಿರೋದೆಲ್ಲ ಮತ್ತಿದೆ ಎಲ್ಲ ಆದ್ಮೇಲೆ ಅದು ಬೇರೆ ಇದೆ. ಅದು ಒಂದು ಕಾನೂನು ಹೋರಾಟ ಇದೆ. ನಾವೇನಾರ ಗೆದ್ರೆ ಬರೀ 2 ವರ್ಷ ಅಲ್ಲ 5 ವರ್ಷನೂ ನಮಗೆ ಟರ್ಮ್ ಕೊಡ್ಬೇಕು ಅಂತನೂ ಹೋರಾಟ ಮಾಡ್ತೀನಿ. ಬರೀ 2 ವರ್ಷ ಮಿಸ್ ಆಗಿರೋದಕ್ಕೆ ನಾವು ಒಪ್ಪಲ್ಲ, ಮತ್ತೆ ನ್ಯಾಯಾಲಯ ಮೊರೆ ಹೋಗ್ತೀನಿ. ಸರ್, ಈಗ ಬೇಜಾರು, ನಮ್ಗೆ ಹಸಿಂದು ಮಾಡೋದು ಖುಷಿ. ಇಟ್ ಡಿಪೆಂಡ್ಸ್ ಹೌ ವಿ ಇಂಟರ್ಪ್ರಿಟ್. ನಾನು ನಿಮ್ಗೊಂಥರ ಅನ್ಸುತ್ತೆ, ನನಗೊಂಥರ ಅನ್ಸುತ್ತೆ. ನಮ್ಗೆ ಖುಷಿ, ಪಟಾಕಿ ಹೊಡೆದು ಸಂಭ್ರಮಾಚರಣೆ, ಅವ್ರಿಗೆ ಬೇಜಾರು ಅಲ್ವಾ? ಸ್ವೀಟ್ ಹಂಚ್ತಾವ್ರೆ. ಮತಗಳ್ಳತನ ಎಲ್ಲಾಗಿದೆ ಅಂತ ನೀವು ಕೇಳ್ತಾ ಇಲ್ಲ, ಮಾಲೂರಲ್ಲೇ ಆಗಿರೋದು. ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡ್ಬೇಕು ಅಂತಿದ್ದೀನಿ. ಹೆಂಗು ಡೆಲ್ಲಿಗೆ ಹೋಗ್ತೀನಿ, ಮಾದೇಪುರದಲ್ಲ, ನೀವು ತಪ್ಪು ತಿಳ್ಕೊಂಬಿಟ್ಟಿದ್ದೀರಾ, ಮಾಲೂರಲ್ಲಿ ಆಗಿದೆ, ಅದ್ರ ಬಗ್ಗೆ ಮಾತಾಡ್ರಿ ಅಂತ ಕೇಳ್ತೀನಿ. ಎಲ್ಲರೂ ಬಾ, ಇನ್ಯಾರಿದ್ಯಾ? ನಿಮಿಷ ಹಾಗೆ ಕೊಪ್ಪಳ ಅವ್ರದ್ದು ಅವ್ರಿಗೆ